ರಿಲೀಸ್ ಆದ 8 ದಿನಕ್ಕೆ ದಾಖಲೆ ಕಲೆಕ್ಷನ್ ಮಾಡಿದ ಮ್ಯಾಕ್ಸ್. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ನೀವಾದ್ರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಗೆಳೆಯ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರು, ಇವತ್ತಿನ ವಿಡಿಯೋದಲ್ಲಿ ಮ್ಯಾಕ್ಸ್ 8ನೇ ದಿನದ ಕಲೆಕ್ಷನ್ ಎಷ್ಟು ನೋಡೋಣ ಬನ್ನಿ. ವೀಕ್ಷಕರೇ, 2025 ಹೊಸ ವರ್ಷ ಎಲ್ಲರಲ್ಲೂ ಸಂಭ್ರಮ ಮನೆ ಮಾಡಿತ್ತು. ಇತ್ತ ಸ್ಯಾಂಡಲ್ವುಡ್ ಕೂಡ ಮೊದಲ ದಿನವೇ ಶುಭಾರಂಭ ಮಾಡಿದೆ. ಕಿಚ್ಚ ಸುದೀಪ್ ತಂಡನೆಯ ಮ್ಯಾಕ್ಸ್ ರಿಲೀಸ್ ಆಗಿ 8ನೇ ದಿನಕ್ಕೆ ಕಾಲಿಟ್ಟಿದ್ದು, ನ್ಯೂ ಇಯರ್ ಮೂಡಿನಲ್ಲಿ ಇದ್ದ ಜನರು ಕಿಚ್ಚ ಸುದೀಪ್ ಸಿನಿಮಾ ನೋಡುವುದಕ್ಕೆ ಥಿಯೇಟರ್ಗೆ ಲಗ್ಗೆ ಇಟ್ಟಿದ್ದಾರೆ. ಮ್ಯಾಕ್ಸ್ ಮತ್ತೆ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿದೆ. ನಿನ್ನೆ 7ನೇ ದಿನ ಮ್ಯಾಕ್ಸ್ ಕಲೆಕ್ಷನ್ನಲ್ಲಿ ಇಳಿಕೆ ಕಂಡಿತ್ತು. ಹೀಗಾಗಿ ಕಿಚ್ಚನ ಫ್ಯಾನ್ಸ್ ಕೊಂಚ ಮಟ್ಟಿಗೆ ಗೊಂದಲಕ್ಕೆ ಒಳಗಾಗಿದ್ದು ಇತ್ತು. ಆದರೆ ಹೊಸ ವರ್ಷದ ಮೊದಲನೇ ದಿನ ಶೇಕಡಾ 100ರಷ್ಟು ಏರಿಕೆಯಾಗಿದೆ. ಈ ಮೂಲಕ ಮ್ಯಾಕ್ಸ್ ಆಟ ಇನ್ನೂ ಮುಗಿದಿಲ್ಲ ಅಂತ ಹೇಳುತ್ತಿದೆ. ಇನ್ನು ಬಾಕ್ಸ್ ಆಫೀಸ್ನಲ್ಲಿ ಸಿಕ್ಕಿರುವ ಭರ್ಜರಿ ರೆಸ್ಪಾನ್ಸ್ ಬಳಿಕ ಸುದೀಪ್ ವಿಜಯ ಯಾತ್ರೆಗೂ ಪ್ಲಾನ್ ಮಾಡಿಕೊಂಡಿದ್ದಾರೆ. ವೀಕ್ಷಕರೇ, ನಿನ್ನೆ 7ನೇ ದಿನ ಮ್ಯಾಕ್ಸ್ ಕಲೆಕ್ಷನ್ನಲ್ಲಿ ಡ್ರಾಪ್ ಆಗಿದ್ದು ಏಕೆ? 8ನೇ ದಿನ ಮತ್ತೆ ಚೇತರಿಕೆ ಕಂಡಿದ್ದು ಹೇಗೆ? ಈ ಪ್ರಶ್ನೆ ಹುಟ್ಟಿಕೊಳ್ಳುವುದು ಸಹಜ. ಆದರೆ ಅದಕ್ಕೊಂದು ಪ್ರಮುಖ ಕಾರಣವಿದೆ. ಅದೇನು? ಮ್ಯಾಕ್ಸ್ 8ನೇ ದಿನ ಗಳಿಸಿದ್ದೆಷ್ಟು? 8 ದಿನಗಳ ಕಲೆಕ್ಷನ್ ಎಷ್ಟಾಗಿದೆ ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಇನ್ನು ಮ್ಯಾಕ್ಸ್ ಚಿತ್ರದ 8ನೇ ದಿನದ ಕಲೆಕ್ಷನ್ ಎಷ್ಟು ನೋಡೋಣ ಬನ್ನಿ. ಔಟ್ ಅಂಡ್ ಔಟ್ ಮಾಸ್ ಅವತಾರದಲ್ಲಿ ಕಿಚ್ಚ ಸುದೀಪ್ ಎಂಟ್ರಿ ಸಿನಿ ಪ್ರೇಕ್ಷಕರಿಗೆ ಕಿಕ್ ಕೊಟ್ಟಿದೆ. ಇಂಥ ಅವತಾರದಲ್ಲಿ ಸುದೀಪ್ ಕಾಣಿಸಿಕೊಳ್ಳೋದೇ ಬಹಳಷ್ಟು ದಿನಗಳ ಆಗಿತ್ತು. ಇಂಥ ಸಿನಿಮಾದಲ್ಲಿ, ಇಂಥ ಅವತಾರದಲ್ಲಿ ಕಿಚ್ಚ ಸುದೀಪ್ ನೋಡೋದಕ್ಕೆ ಆಸೆ ಪಟ್ಟಿದ್ದರು. ಅದು ಈಗ ಈಡೇರಿದೆ. ಇನ್ನು ಹೊಸ ವರ್ಷದ ಮೊದಲನೇ ದಿನ ಅಂದರೆ 8ನೇ ದಿನ ಮ್ಯಾಕ್ಸ್ ಬರೋಬ್ಬರಿ 4.15 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಎಂದು ಬಾಕ್ಸ್ ಆಫೀಸ್ ಟ್ರ್ಯಾಕರ್ ಸ್ಕ್ಯಾಲಿಕಮ್ ವರದಿ ಮಾಡಿದೆ. 7ನೇ ದಿನಕ್ಕೆ ಹೋಲಿಕೆ ಮಾಡಿದರೆ ಶೇಕಡಾ 100ರಷ್ಟು ಕಲೆಕ್ಷನ್ ಏರಿಕೆಯಾಗಿದೆ. ಇನ್ನು ದಿಢೀರನೆ ಏರಿಕೆಯಾಗಲು ಕಾರಣವೇನು ನೋಡೋಣ ಬನ್ನಿ. 7ನೇ ದಿನವೂ ಬಾಕ್ಸ್ ಆಫೀಸ್ ಕಲೆಕ್ಷನ್ ಚೆನ್ನಾಗಿಯೇ ಆಗುತ್ತಿತ್ತು. ಆದರೆ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿದ್ದ ಜನರು ಥಿಯೇಟರ್ಗೆ ಕಡೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮುಖ ಮಾಡಿರಲಿಲ್ಲ. ಹೀಗಾಗಿ ಕಲೆಕ್ಷನ್ ಡ್ರಾಪ್ ಆಗಿತ್ತು. ಆದರೆ ಹೊಸ ವರ್ಷದಲ್ಲಿ ನಿರೀಕ್ಷೆ ಮಾಡಿದಂತೆ ಮ್ಯಾಕ್ಸ್ ನೋಡೋದಕ್ಕೆ ಜನರು ಥಿಯೇಟರ್ಗೆ ನುಗ್ಗಿದ್ದಾರೆ. ಹೀಗಾಗಿ 7ನೇ ದಿನ ಇದ್ದ ಕಲೆಕ್ಷನ್ 2ರಷ್ಟು 8ನೇ ದಿನಕ್ಕೆ ಮಾಡಲು ಸಾಧ್ಯವಾಗಿದೆ. ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಆಕ್ಯುಪೆನ್ಸಿ ಇತ್ತು. ಹೊಸ ವರ್ಷದ ಮೊದಲ ದಿನ ಶಿವಮೊಗ್ಗದಲ್ಲಿ ಚಿತ್ರಮಂದಿರಗಳು ಅತಿ ಹೆಚ್ಚು ಅಂದರೆ ಶೇಕಡಾ 81ರಷ್ಟು ತುಂಬಿವೆ ಎಂದು ಸ್ಕ್ಯಾನಿಂಗ್ ಕಮ್ ತನ್ನ ವರದಿಯಲ್ಲಿ ಹೇಳಿದೆ. ಹಾಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಈ ಸಿನಿಮಾಗೆ ಪ್ರತಿಕ್ರಿಯೆ ಚೆನ್ನಾಗಿ ಸಿಕ್ಕಿದೆ. ಹುಬ್ಬಳ್ಳಿಯಲ್ಲಿ ಶೇಕಡಾ 54ರಷ್ಟು ಕಲೆಕ್ಷನ್ ಆಗಿದೆ. ಕಲಬುರಗಿಯಲ್ಲಿ ಶೇಕಡಾ 68.25% ಕಲೆಕ್ಷನ್ ಆಗಿದೆ. ಇನ್ನು ಮೈಸೂರಿನಲ್ಲಿ ಶೇಕಡಾ 47.25%, ತುಮಕೂರಿನಲ್ಲಿ ಶೇಕಡಾ 77%, ರಾಯಚೂರಿನಲ್ಲಿ ಶೇಕಡಾ 57ರಲ್ಲಿ ಆಕ್ಯುಪೆನ್ಸಿ ಆಗಿದೆ. ಇನ್ನು ಬೆಂಗಳೂರಿನಲ್ಲಿ ಶೇಕಡಾ 49ರಷ್ಟು ಆಕ್ಯುಪೆನ್ಸಿ ಆಗಿದೆ ಎಂದು ಹೇಳಲಾಗಿದೆ. ಇನ್ನು ವೀಕ್ಷಕರ, 8 ದಿನಗಳ ಒಟ್ಟು ಕಲೆಕ್ಷನ್ ಹೇಗಿದೆ ನೋಡೋದಾದರೆ, ಮೊದಲನೇ ದಿನ 8.70 ಕೋಟಿ ರೂಪಾಯಿ, 2ನೇ ದಿನ 3.85 ಕೋಟಿ ರೂಪಾಯಿ, 3ನೇ ದಿನ 4.70 ಕೋಟಿ ರೂಪಾಯಿ, 4ನೇ ದಿನ 5 ಕೋಟಿ ರೂಪಾಯಿ, 5ನೇ ದಿನ 5.90 ಕೋಟಿ ರೂಪಾಯಿ, 6ನೇ ದಿನ 2.45 ಕೋಟಿ ರೂಪಾಯಿ, 7ನೇ ದಿನ 1.90 ಕೋಟಿ ರೂಪಾಯಿ, 8ನೇ ದಿನ 4.15 ಕೋಟಿ ರೂಪಾಯಿ. ಒಟ್ಟು ಕಲೆಕ್ಷನ್ 36.55 ಲಕ್ಷ ರೂಪಾಯಿ ಆಗಿದೆ. ವೀಕ್ಷಕರು, ಇವತ್ತಿನ ವಿಡಿಯೋ ಮ್ಯಾಕ್ಸ್ 8ನೇ ದಿನದ ಕಲೆಕ್ಷನ್ ರಿಪೋರ್ಟ್ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ. ಮತ್ತು ವಿಡಿಯೋ ಬಗ್ಗೆ ಏನಿಸ್ತು ತಪ್ಪದೇ ತೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.